ನಮಸ್ಕಾರ ರೈತ ಬಾಂಧವರೇ, ಶುಭ ಸಂಜೆ. ನಾಗಮಂಗಲದ ಈ ತರಕಾರಿ ಸಂತೆಯು ಸೋಮವಾರ, ಬುಧವಾರ, ಶನಿವಾರ ಮಾತ್ರ ನಡೆಯುತ್ತದೆ. ಈ ಸಂತೆಗೆ ಪಡವಲಕಾಯಿ, ಸೌತೆಕಾಯಿ, ಬಜ್ಜಿ, ಹೂಕೋಸು, ಬದನೆಕಾಯಿ, ಖಾರದ ಮೆಣಸಿನಕಾಯಿ, ಮೂಲಂಗಿ, ಗೆಡ್ಡೆಕೋಸು ಮುಂತಾದ ತರಕಾರಿಗಳು ಬರುತ್ತವೆ. ಪ್ರತಿನಿತ್ಯ ಸ್ಥಳೀಯ ಮತ್ತು ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ತರಕಾರಿ ಬೆಲೆಗಳ ಸ್ಪಷ್ಟ ನಿಖರ ಮಾಹಿತಿಗಾಗಿ ನಿಧಿ ಪರಂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಇಂದು ನಾಗಮಂಗಲ ತಾಲೂಕಿನಲ್ಲಿ ಬೀನೀಸ್ ಚೀಲ 900ರಿಂದ 1000 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಬದನೆಕಾಯಿ 450 ರೂಪಾಯಿಯಿಂದ 500 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಖಾರದ ಮೆಣಸಿನಕಾಯಿ ಪ್ರತಿ ಚೀಲ 700ರಿಂದ 800ವರೆಗೆ ವ್ಯಾಪಾರವಾಗಿದೆ. ಆತ್ಮೀಯ ಗೆಳೆಯರೇ, ಇಂದು ಹೀರೆಕಾಯಿ ಪ್ರತಿ ಚೀಲ 200 ರೂಪಾಯಿಯಂತೆ ವ್ಯಾಪಾರವಾಗಿದೆ. ಗುಂಡು ಬದನೆ ಇಂದು 200 ರೂಪಾಯಿಯಿಂದ 250 ರೂಪಾಯಿವರೆಗೆ ವ್ಯಾಪಾರವಾಯಿತು. ಪಡವಲಕಾಯಿ ಪ್ರತಿ ಚೀಲ 300 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಹಾಗಲಕಾಯಿ ಪ್ರತಿ ಚೀಲ 700 ರೂಪಾಯಿಗೆ ವ್ಯಾಪಾರವಾಯಿತು. ದಪ್ಪ ಮೆಣಸಿನಕಾಯಿ 500 ರೂಪಾಯಿಯಿಂದ 550 ರೂಪಾಯಿವರೆಗೆ ವ್ಯಾಪಾರವಾಗಿದೆ. ಇಂದು ಬಜ್ಜಿ ಮೆಣಸಿನಕಾಯಿ 900 ರೂಪಾಯಿಯಿಂದ 1000 ರೂಪಾಯಿವರೆಗೂ ವ್ಯಾಪಾರವಾಯಿತು. ಕೋಸ್ ಪ್ರತಿ ಚೀಲಗಳು 350 ರೂಪಾಯಿಗಳಂತೆ ವ್ಯಾಪಾರವಾಯಿತು. ಹೂಕೋಸ್ ಪ್ರತಿ ಚೀಲಗಳು 200 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಟೊಮೊಟೊ ಕೂಡ ಪ್ರತಿ ಚೀಲಗಳು 200 ರೂಪಾಯಿಗಳಂತೆ ವ್ಯಾಪಾರವಾದವು. ಮೂಲಂಗಿ ಇಂದು ಕೂಡ ಪ್ರತಿ ಚೀಲ 200 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಸೌತೆಕಾಯಿ ಇಂದು 250 ರೂಪಾಯಿಗಳಂತೆ ವ್ಯಾಪಾರವಾಯಿತು. ಸೋರೆಕಾಯಿ ಪ್ರತಿ ಚೀಲ 150ರಿಂದ 200 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಗೆಡ್ಡೆಕೋಸು 300ರಿಂದ 400 ರೂಪಾಯಿವರೆಗೆ ವ್ಯಾಪಾರವಾಯಿತು. ಸೀಮೆ ಬದನೆ 150 ರೂಪಾಯಿಯಿಂದ 200 ರೂಪಾಯಿವರೆಗೂ ವ್ಯಾಪಾರವಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಜವಾನ್, ಜೈ ಕಿಸಾನ್.